ಒಂದ್ ಕಡೆ ಕಣ್ಣೀರ ಕಥೆಗಳು ಮುಂದುವರೆದಿದ್ದಾವೆ. ಇದರ ಮಧ್ಯೆ ವಿಮಾನ ದುರಂತದಲ್ಲಿ ಕೆಲವರ ಶವದ ಗುರುತು ಇನ್ನೂ ಕೂಡ ಪತ್ತೆಯಾಗಿಲ್ಲ. ಮೃತದೇಹದ ಗುರುತು ಪತ್ತೆಗಾಗಿ ವೈದ್ಯರು ಡಿಎನ್ಎ ಪರೀಕ್ಷೆಯನ್ನ ನಡೆಸುತ್ತಿದ್ದಾರೆ. ಮೃತರ ಸಂಬಂಧಿಕರ ರಕ್ತ ಹಾಗೆ ಕೂದಲು ಸೇರಿದಂತೆ ಡಿಎನ್ಎ ಸ್ಯಾಂಪಲ್ನ ಕಲೆ ಹಾಕಲಾಗ್ತಾ ಇದೆ. ಡಿಎನ್ಎ ಟೆಸ್ಟ್ ಜೊತೆಗೆ ಡೆಂಟಲ್ ಫೋರೆನ್ಸಿಕ್ ಪರೀಕ್ಷೆಯನ್ನ ಕೂಡ ಮಾಡಲಾಗ್ತಾ ಇದೆ. ಶವಗಳ ಗುರುತು ಪತ್ತೆಗಾಗಿಯೇ 80ರಿಂದ 100 ಮಂದಿ ವೈದ್ಯರನ್ನ ನಿಯೋಜನೆ ಮಾಡಲಾಗಿದೆ. ಡಿಎನ್ಎ ಪರೀಕ್ಷೆಗೆ 3 ದಿನಗಳ ಸಮಯ ಬೇಕು ಅಂತ ಹೇಳಿ ಬಿಜೆ ಮೆಡಿಕಲ್ ಕಾಲೇಜಿನ ವೈದ್ಯರು ಹೇಳ್ತಿದ್ದಾರೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ನೀಡುತ್ತಾ ಹೋಗ್ತಾರೆ. ದುರಂತ ನಡೆದಂತಹ ಸ್ಥಳದಲ್ಲೇ ಇದ್ದಾರೆ. ಚಂದ್ರಮೋಹನ್, ಸಾವನ್ನಪ್ಪಿದವರ ಸಂಖ್ಯೆ ಇನ್ನಷ್ಟು ಹೆಚ್ಚಾಗಬಹುದು ಅನ್ನುವಂತಹ ಆತಂಕ. ಯಾಕಂದ್ರೆ ಇವತ್ತು ನೋಡಿ ಕಾರ್ಯಾಚರಣೆ ಮಾಡುವಂತಹ ಸಂದರ್ಭದಲ್ಲಿ ಅಲ್ಲೊಂದು ಮೃತದೇಹ ಸಿಕ್ಕಿದೆ. ಸುಟ್ಟು ಕರಕಲಾಗ್ಬಿಟ್ಟಿದ್ದಾವೆ. ಅವುಗಳನ್ನ ಪತ್ತೆ ಮಾಡುವುದೇ ಸದ್ಯಕ್ಕಿರುವಂತಹ ಸವಾಲು. ಡಿಎನ್ಎ ಟೆಸ್ಟ್ ಜೊತೆಗೆ ಡೆಂಟಲ್ ಫೋರೆನ್ಸಿಕ್ ಟೆಸ್ಟ್ ಅನ್ನ ಕೂಡ ಮಾಡಲಾಗ್ತಾ ಇದೆ ಅನ್ನುವಂತ ಮಾಹಿತಿ. ಯಾವ ರೀತಿ ಈ ಟೆಸ್ಟ್ಗಳನ್ನ ಗುರುತು ಪತ್ತೆಗಾಗಿ ಬಳಕೆ ಮಾಡಲಾಗ್ತಾ ಇದೆ, ಹೇಗೆ ನಡೀತಾ ಇದೆಯಾ ಕಾರ್ಯ ಚಂದ್ರಮೋಹನ್? ಹೌದು ವಿದೇಶಿ, ಈಗ ಮೊನ್ನೆಯಿಂದಲೂ ಕೂಡ ಶವಗಳ ಗುರುತು ಪತ್ತೆಗಾಗಿನೇ ಡಿಎನ್ಎ ಸ್ಯಾಂಪಲ್ ಅನ್ನ ಸಂಗ್ರಹಿಸಲಾಗ್ತಾ ಇತ್ತು. ಇದುವರೆಗೂ 240 ಮಂದಿಯ ಪೈಕಿ ಬಹುತೇಕರ ಡಿಎನ್ಎ ಸ್ಯಾಂಪಲ್ ಅನ್ನ ಸಂಗ್ರಹಿಸುವಂತಹ ಕೆಲಸವನ್ನ ಬಿಜೆ ಮೆಡಿಕಲ್ ಕಾಲೇಜಿನ ವೈದ್ಯರುಗಳು ಮಾಡಿದ್ದಾರೆ. ಆದ್ರೆ ಈಗ ಒಂದು ಡಿಎನ್ಎ ಸ್ಯಾಂಪಲ್ ಪರೀಕ್ಷೆಗೆ ಸುಮಾರು 72 ಗಂಟೆಗಳ ಕಾಲಾವಕಾಶ ಬೇಕು ಅಂತೇಳಿ ವೈದ್ಯರು ಹೇಳ್ತಾ ಇದ್ದಾರೆ. ಅಂದ್ರೆ 3 ದಿನಗಳ ಕಾಲಾವಕಾಶ ಬೇಕು ಅಂತ. ಹೀಗಾಗಿ ನಾಳೆ ಮಧ್ಯಾಹ್ನ ಸಂಜೆವರೆಗೂ ಕೂಡ ಈ ಒಂದು ಡಿಎನ್ಎ ಸ್ಯಾಂಪಲ್ ಅನ್ನು ಸಂಗ್ರಹಿಸಿ ಅವುಗಳನ್ನ ಮ್ಯಾಚ್ ಮಾಡುವಂತಹ ಕೆಲಸವನ್ನ ವೈದ್ಯರುಗಳು ಮಾಡ್ತಾರೆ. ಇದುವರೆಗೂ ಸುಮಾರು 6 ಮಂದಿಯ ಶವಗಳ ಗುರುತನ್ನ ಪತ್ತೆ ಮಾಡಲಾಗಿದೆ. ಹೀಗಾಗಿ 6 ಮಂದಿಯ ಕುಟುಂಬಸ್ಥರಿಗೂ ಕೂಡ ಈ ಬಗ್ಗೆ ಮಾಹಿತಿಯನ್ನು ಕೊಡಲಾಗಿತ್ತು. ಈಗ ಇಬ್ಬರು ಈಗಾಗಲೇ ಪಾರ್ಥಿವ ಶರೀರಗಳನ್ನು ಪಡೆಯಲಿಕ್ಕೆ ಈಗ ಸಿವಿಲ್ ಆಸ್ಪತ್ರೆಗೆ ಬಂದಿದ್ದಾರೆ. ಮುಖ್ಯವಾಗಿ ಎಲ್ಲರ ಶವಗಳನ್ನು ಕೂಡ ಸಿವಿಲ್ ಆಸ್ಪತ್ರೆ ಶವಗಾರ ಮತ್ತು ಬಿಜೆ ಮೆಡಿಕಲ್ ಕಾಲೇಜಿನಲ್ಲಿ ಇಡಲಾಗಿದೆ. ಈಗ 6 ಮಂದಿಯ ಗುರುತನ್ನು ಮಾತ್ರನೇ ಈಗ ಪತ್ತೆ ಹಚ್ಚಲಾಗಿದೆ. ಹೀಗಾಗಿ ಅವರ ಕುಟುಂಬಸ್ಥರಿಗೆ ಈಗ ಮಾಹಿತಿಯನ್ನು ಕೊಡಲಾಗಿದೆ. ಮುಖ್ಯವಾಗಿ ಇನ್ನುಳಿದಂತೆ ಸಿವಿಲ್ ಆಸ್ಪತ್ರೆಯಲ್ಲಿ ಬಿಜೆ ಮೆಡಿಕಲ್ ಕಾಲೇಜಿನಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಂತಹ ಗಾಯಾಳುಗಳ ಪೈಕಿ ಬಹುತೇಕರು ಎಲ್ಲರೂ ಕೂಡ ಚೇತರಿಸಿಕೊಂಡು ಡಿಸ್ಚಾರ್ಜ್ ಆಗಿದ್ದಾರೆ. ಇನ್ನೇನಿದ್ರು ಕೂಡ 7ರಿಂದ 8 ಮಂದಿ ಗಾಯಾಳುಗಳು ಮಾತ್ರವೇ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಇವರ ಪೈಕಿ ಒಬ್ಬ ಗಾಯಾಳುವಿನ ಸ್ಥಿತಿ ಮಾತ್ರವೇ ಗಂಭೀರವಾದ ಸ್ಥಿತಿಯಲ್ಲಿ ಇದ್ದಾರೆ ಅಂತೇಳಿ ಬಿಜೆ ಮೆಡಿಕಲ್ ಕಾಲೇಜಿನ ಸರ್ಜರಿ ವಿಭಾಗದ ಪ್ರೊಫೆಸರ್ ರಜನೀಶ್ ಪಟೇಲ್ ಅವರು ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇನ್ನುಳಿದಂತೆ ವಿಮಾನ ಅಪಘಾತದಲ್ಲಿ ಬಚಾವಾದಂತಹ ಏಕೈಕ ಪ್ರಯಾಣಿಕ ಅಂತಂದ್ರೆ ಅದು ವಿಶ್ವಾಸ್ ರಮೇಶ್ ಕುಮಾರ್ ಅವರು. ಇವರು ಕೂಡ ಈಗ ಬಿಜೆ ಮೆಡಿಕಲ್ ಕಾಲೇಜು ಮತ್ತು ಸಿವಿಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಅವರ ಸ್ಥಿತಿ ಈಗ ಸಂಪೂರ್ಣವಾಗಿ ಸ್ಥಿರವಾಗಿದೆ. ಅವರು ಚೇತರಿಸಿಕೊಳ್ತಾ ಇದ್ದಾರೆ. ಸಂಪೂರ್ಣ ಚೇತರಿಕೆ ಆದ ಬಳಿಕ ಅವರನ್ನು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡಲಾಗುತ್ತೆ ಅಂತೇಳಿ ಡಾಕ್ಟರ್ ರಜನೀಶ್ ಪಟೇಲ್ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇದೀಗ ಎಲ್ಲ 240 ಮಂದಿಯ ಡಿಎನ್ಎ ಸ್ಯಾಂಪಲ್ಗಳನ್ನು ಕೂಡ ಮ್ಯಾಚ್ ಮಾಡಲಿಕ್ಕೆ ನಮಗೆ 72 ಗಂಟೆಗಳ ಕಾಲಾವಕಾಶ ಬೇಕು. ಇದು ಸ್ವಲ್ಪ ಸಮಯವನ್ನ ತೆಗೆದುಕೊಳ್ಳುತ್ತೆ ಅನ್ನೋ ಒಂದು ಮಾತನ್ನ ಸರ್ಜರಿ ವಿಭಾಗದ ಪ್ರೊಫೆಸರ್ ಡಾಕ್ಟರ್ ರಜನೀಶ್ ಪಟೇಲ್ ಅವರು ಹೇಳಿದ್ದಾರೆ. ಇನ್ನುಳಿದಂತೆ ಇವತ್ತು ಬಿಜೆ ಮೆಡಿಕಲ್ ಕಾಲೇಜಿನ ಹಾಸ್ಟೆಲ್ನ ಮೇಲ್ಭಾಗದಲ್ಲಿ ಇದ್ದಂತಹ ವಿಮಾನದ ಹಿಂಭಾಗ ಮತ್ತು ರೆಕ್ಕೆಯನ್ನ ತೆರವುಗೊಳಿಸುವಂತಹ ಕಾರ್ಯಾಚರಣೆಯನ್ನು ರಕ್ಷಣಾ ತಂಡಗಳು ನಡೆಸಿವೆ. ಈ ಒಂದು ವಿಮಾನದ ರೆಕ್ಕೆಯನ್ನ ಮತ್ತು ಹಿಂಭಾಗವನ್ನು ತೆರವುಗೊಳಿಸುವಂತಹ ಸಂದರ್ಭದಲ್ಲಿ ಆ ವಿಮಾನದ ಹಿಂಭಾಗದಲ್ಲೂ ಕೂಡ ಒಂದು ಶವ ಇತ್ತು. ಅದನ್ನು ಕೂಡ ಎನ್ಡಿಆರ್ಎಫ್ನ ಅಧಿಕಾರಿಗಳು ತೆಗೆದುಕೊಂಡು ಬಂದು ಆಂಬುಲೆನ್ಸ್ನ ಮೂಲಕ ಆಸ್ಪತ್ರೆಯ ಶವಾಗಾರಕ್ಕೆ ರವಾನೆಯನ್ನ ಮಾಡಿದ್ದಾರೆ. ಇನ್ನು ಈಗಲೂ ಕೂಡ ಬಿಜೆ ಮೆಡಿಕಲ್ ಕಾಲೇಜಿನ ಹಾಸ್ಟೆಲ್ನ ಕಟ್ಟಡದ ಮೇಲ್ಭಾಗದಲ್ಲಿ ವಿಮಾನ ಪತನ ಆಗಿತ್ತು. ಹೀಗಾಗಿ ಅಲ್ಲಿ ತಮ್ಮ ತನಿಖೆಯನ್ನು ಬೇರೆ ಬೇರೆ ತನಿಖಾ ತಂಡಗಳು ಮುಂದುವರೆಸಿವೆ. ಒಂದು ಕಡೆಯಲ್ಲಿ ಡಿಜಿಸಿಎ ತನಿಖೆಯನ್ನು ನಡೆಸ್ತಾ ಇದೆ. ಜೊತೆಗೆ ಬೇರೆ ಬೇರೆ ತನಿಖಾ ತಂಡಗಳು ಕೂಡ ಈ ಒಂದು ತನಿಖೆಯಲ್ಲಿ ಭಾಗಿಯಾಗಿವೆ. ಎನ್ಎಸ್ಜಿ ತಂಡ ಕೂಡ ಭಾಗಿಯಾಗಿದೆ. ಎನ್ಐಎ ತಂಡ ಕೂಡ ತನಿಖೆಯನ್ನು ನಡೆಸ್ತಾ ಇದೆ. ಎನ್ಐಎ ತಂಡ ಏನಿದ್ರು ಕೂಡ ಭಯೋತ್ಪಾದನಾ ಚಟುವಟಿಕೆಗಳ ಬಗ್ಗೆ ತನಿಖೆ ನಡೆಸುತ್ತೆ. ಈ ಒಂದು ವಿಮಾನ ಅಪಘಾತದಲ್ಲೂ ಕೂಡ ಯಾವ್ದಾರ ಭಯೋತ್ಪಾದಕರ ಷಡ್ಯಂತ್ರ ಕುತಂತ್ರ ಅಡಗಿದೆಯಾ ಹೇಗೆ ಅನ್ನೋದ್ರ ಬಗ್ಗೆ ಕೂಡ ಎನ್ಐಎದ ಅಧಿಕಾರಿಗಳು ಕೂಡ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಅವರು ಕೂಡ ಇವತ್ತು ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟಿದ್ರು. ಡಿಜಿಸಿಎದ ಏರ್ಕ್ರಾಫ್ಟ್ ಆಕ್ಸಿಡೆಂಟ್ ಬ್ಯೂರೋದ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಸಾಕ್ಷ್ಯಗಳನ್ನು ಸಂಗ್ರಹಿಸ್ತಾ ಇದ್ದಾರೆ. ಈಗ ಏನಿದ್ರು ಕೂಡ ಒಂದು ಅಪಘಾತದ ಸ್ಥಳದಲ್ಲಿ ಸಾಕ್ಷ್ಯವನ್ನು ಸಂಗ್ರಹಿಸತಕ್ಕಂಥ ಕೆಲಸ ಮಾತ್ರ ನಡೀತಾ ಇದೆ. ಅಲ್ಲಿ ಯಾವುದೇ ಶವಗಳು ಇಲ್ಲ. ಆದ್ರೆ ತನಿಖೆಗೆ ಬೇಕಾದಂತಹ ಸಾಕ್ಷ್ಯಗಳನ್ನು ಸಂಗ್ರಹಿಸಲಾಗ್ತಾ ಇದೆ. ಈಗಾಗಲೇ 2 ಬ್ಲಾಕ್ ಬಾಕ್ಸ್ಗಳು ಕೂಡ ಪತ್ತೆಯಾಗಿವೆ. ನಿನ್ನೆ ಒಂದು ಬ್ಲಾಕ್ ಬಾಕ್ಸ್ ಮತ್ತು ವಾಯ್ಸ್ ರೆಕಾರ್ಡರ್ ಪತ್ತೆಯಾಗಿತ್ತು. ಇವತ್ತು ಮತ್ತೊಂದು ಬ್ಲಾಕ್ ಬಾಕ್ಸ್ ಕೂಡ ಪತ್ತೆಯಾಗಿದೆ. ಇದರೊಂದಿಗೆ 2 ಬ್ಲಾಕ್ ಬಾಕ್ಸ್ಗಳು ಕೂಡ ಪತ್ತೆಯಾದಂತಾಗಿದೆ. ಮತ್ತೊಂದು ಕಡೆಯಲ್ಲಿ ಇವತ್ತು ಕೇಂದ್ರ ಸರ್ಕಾರ ಈ ವಿಮಾನ ಅಪಘಾತದ ಬಗ್ಗೆ ಮೊದಲ ಬಾರಿಗೆ ಪತ್ರಿಕಾಗೋಷ್ಠಿಯನ್ನು ನಡೆಸಿ ದೇಶದ ಜನರಿಗೆ ಮಾಹಿತಿಯನ್ನು ಕೊಡುವಂತಹ ಕೆಲಸವನ್ನು ಮಾಡಿದೆ. ಕೇಂದ್ರದ ನಾಗರಿಕ ವಿಮಾನಯಾನ ಖಾತೆ ಸಚಿವ ರಾಮಮೋಹನ್ ನಾಯ್ಡು ಅವರು ದೆಹಲಿಯಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಿದ್ದಾರೆ. ಈಗ ಈ ಒಂದು ಅಪಘಾತ ನಡೆದ ದಿನದಿಂದಲೇ ತನಿಖೆಯನ್ನು ಶುರು ಮಾಡಲಾಗಿತ್ತು. ಡಿಜಿಸಿಎದ ಏರ್ಕ್ರಾಫ್ಟ್ ಆಕ್ಸಿಡೆಂಟ್ ಬ್ಯೂರೋದ ಅಧಿಕಾರಿಗಳು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ನಮ್ಮ ದೇಶದಲ್ಲಿ ಮುಂದೆ ಈ ರೀತಿಯಾದಂತಹ ವಿಮಾನ ಅಪಘಾತಗಳು ದುರಂತಗಳು ನಡೆಯದಂತೆ ತಡೆಗಟ್ಟುವಂತಹ ನಿಟ್ಟಿನಲ್ಲೇ ಒಂದು ಶಿಫಾರಸನ್ನು ಮಾಡಲಿಕ್ಕೆ ಉನ್ನತ ಮಟ್ಟದ ಸಮಿತಿಯನ್ನು ರಚನೆ ಮಾಡಲಾಗಿದೆ. ಕೇಂದ್ರ ಗೃಹ ಇಲಾಖೆಯ ಕಾರ್ಯದರ್ಶಿಯವರ ಅಧ್ಯಕ್ಷತೆಯಲ್ಲಿ ಈ ಸಮಿತಿಯನ್ನು ರಚನೆ ಮಾಡಲಾಗಿದೆ. ಈ ಒಂದು ಸಮಿತಿಯಲ್ಲಿ ನಾಗರಿಕ ವಿಮಾನಯಾನ ಇಲಾಖೆ ಅಧಿಕಾರಿಗಳು, ಭಾರತೀಯ ವಾಯುಪಡೆಯ ಅಧಿಕಾರಿಗಳು, ಜೊತೆಗೆ ಎನ್ಡಿಆರ್ಎಫ್ನ ಅಧಿಕಾರಿಗಳು ಮತ್ತು ಬೇರೆ ಬೇರೆ
ರಕ್ಷಣೆಗೆ ಸಂಬಂಧಪಟ್ಟಂತ ಅಧಿಕಾರಿಗಳು ಮತ್ತು ನಾಗರಿಕ ವಿಮಾನಯಾನಕ್ಕೆ ಸಂಬಂಧಪಟ್ಟಂತ ತಜ್ಞರುಗಳು ಕೂಡ ಈ ಒಂದು ಸಮಿತಿನಲ್ಲಿ ಇರ್ತಾರೆ. ಈ ಸಮಿತಿ ಯಾವ್ಯಾವ ಕ್ರಮಗಳನ್ನು ತೆಗೆದುಕೊಂಡ್ರೆ ಈ ರೀತಿಯಾದಂತಹ ವಿಮಾನ ದುರಂತಗಳು ಮುಂದೆ ನಡೆದಂತೆ ತಡೆಯಲಿಕ್ಕೆ ಸಾಧ್ಯ ಅನ್ನೋದ್ರ ಬಗ್ಗೆ ಕೇಂದ್ರ ಸರ್ಕಾರಕ್ಕೆ ವರದಿಯನ್ನು ನೀಡುತ್ತೆ. ಅದನ್ನು ಕೂಡ ಮುಂದಿನ ದಿನಗಳಲ್ಲಿ ಪರಿಶೀಲನೆ ಮಾಡುವಂತ ಕೆಲಸವನ್ನ ಕೇಂದ್ರ ಸರ್ಕಾರ ಮಾಡುತ್ತೆ. ಈಗ ಮುಖ್ಯವಾಗಿ ಅಹಮದಾಬಾದ್ನ ವಿಮಾನ ದುರಂತಕ್ಕೆ ವಿಮಾನ ಸರಿಯಾಗಿ ಟೇಕ್ ಆಫ್ ಆಗದೆ ಇರೋದು, ಇಲ್ವೇ ವಿಮಾನದ 2 ಇಂಜಿನ್ಗಳು ಏಕಕಾಲಕ್ಕೆ ಫೇಲ್ಯೂರ್ ಆಗಿರೋದು, ಇಲ್ವೇ ವಿಮಾನಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಡದ ಕಾರಣದಿಂದಾಗಿ ಅಪಘಾತ ಆಗಿರಬಹುದು, ವಿಮಾನದ ಲಿಫ್ಟಿಂಗ್ ಥ್ರಸ್ಟ್ ಪವರೇ ಸರಿಯಾಗಿ ಆಗಿಲ್ಲ ಅನ್ನುವ ಮಾತನ್ನು ಕೂಡ ಏವಿಯೇಷನ್ ತಜ್ಞರು ಹೇಳ್ತಾ ಇದ್ದಾರೆ. ಇವೆಲ್ಲವುಗಳ ಆಂಗಲ್ ಅಲ್ಲೂ ಕೂಡ ಈಗ ತನಿಖೆಯನ್ನ ನಡೆಸಲಾಗ್ತಾ ಇದೆ. ವಿದೇಶಿ ಥ್ಯಾಂಕ್ ಯು ಚಂದ್ರಮೋಹನ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.